ಸೋನು ಟೈಮ್ ಆಯ್ತು, ಬಾ ಹೋಗೋಣ. ಆಕ್ಚುಲಿ ಅಲ್ಲಿ ಇತ್ತ ಆಯ್ತಾ ಹೋಗ್ಬಿಡಿದೆ, ಏನ್ ಮಾಡೋದು ಇವಾಗ? ಕಳ್ಳಿ, ನೀನು ಬೇಕು ಅಂತ ನೀನೇ ಬಿಟ್ಬಿಟ್ಟಿರ್ತಿ, ಹಂಗೆ ಓಡಾಡೋಣ ಅಂತ. ಮೇಲೆ ಇದಾಗ ತಂದಿದ್ದೀನಲ್ಲ ಹಾಕೊಳ್ಳೋದಷ್ಟು. ಏನ್ ಮಾಡಕ್ ಆಗತ್ತೆ, ಹಂಗೆ ಹೋಗೋದು. ಬಾ ಹೋಗೋಣ. ಏ ತಿರ್ಗಾ ಎಲ್ಲೋಗ್ತಾ ಇದೀಯ ಆಟ ಆಡಕ್ಕೆ? ಅದೇನ್ ಕೋತುಕ ಏನೋ ಕೊಟ್ಟು 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 ಸಾಕಾಗೋಗಿದೆ. ಬಾ ಹೋಗೋಣ. ಹೋಗ್ತೀನಿ, ಏನ್ ಇಂಡಿಯಾ ಹೋಗಲ್ಲ, ಅದೇ ಕಡೆ ಹೋಟೆಲ್ಗೆ ಏನ್ ಹಾಕೊಂಡು ಹೋಗ್ತೀನಿ. ಮತ್ತೆ ಬೋಟ್ ರೈಡ್ ಹೋಗ್ಬೇಕಾ? ಮಣ್ಣೆಲ್ಲ ಹೋಗ್ಬಿಡಿದೆ ಕಣ ತಿಕ್ಕಕ್ಕೆ. ಏಯ್ ಟಿಕಾ ಟಿಕಾ ಎಲ್ಲ ಅಂತ ಮಾತಾಡ್ಬೇಡ, ಅಕ್ಕಪಕ್ಕ ಇರೋರು ಏನ್ ಅನ್ಕೋತಾರೆ. ಎಲ್ಲ ಹೋಯ್ತು ಹಿಂಗೆ ಈ ಅವಸ್ಥೆ. ಓಕೆ, ಸೊ ಬನ್ನಿ ಹೋಗೋಣ. ಎಲ್ಲಿಗೆ? ಹೋಟೆಲ್. ಬೋಟ್ ರೈಡ್? ಏ ಹೋಗು, ನೀನ್ ಈ ವೇಷದಲ್ಲಿ ಬೋಟ್ ರೈಡ್ ಹೋದ್ರೆ ಬೋಟ್ ಅಲ್ಲಿ ಇರೋರೆಲ್ಲ ನಿನ್ನೆ ನೋಡ್ತಾ ಇರ್ತಾರೆ. ನನ್ಗೇನ್ ಕೆಲ್ಸ, ನೀನ್ ಹೋಗು, ನಾನ್ ರೂಮಲ್ಲಿ ಇರ್ತೀನಿ. ಯಶ್ ಅಮ್ಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಐ ಲೈಕ್ ಹರ್ ಆ್ಯಸ್ ಅ ಬಿಸ್ನೆಸ್ ವುಮನ್. ಅವ್ರದ್ದು ಐಡಿಯಾಲಜಿ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಅವ್ರ ಕಾನ್ಫಿಡೆನ್ಸು, ಆ ಏಜಲ್ಲಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಅವ್ರು ಮಾಡಿದ್ರೆ ಬೇರೆನೇ ಇರುತ್ತೆ. ಯಶ್ ಅಮ್ಮ. ಬಿಗ್ ಬಾಸ್ ಅನ್ನ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾರು ನಿರೂಪಣೆ ಮಾಡಿ ಚೆನ್ನಾಗಿರತ್ತ? ಹಾಯ್ ರಕ್ಷಿತಾ ಮೇಡಮ್. ಇಲ್ಲಿ ನೋಡಿ, ಅಲ್ಲಿ ನೋಡಿನೂ ಇಲ್ಲ, ಇಲ್ಲಿ ನೋಡಿನೂ ಇಲ್ಲ. ಸೀದಾ ರಾತ್ರಿ ಟಿವಿಯಾಗ ಬರ್ತಿಲ್ಲ ಬಿಗ್ ಬಾಸ್ ದಾಗೆ. ಅದ್ರಾಗ ಈಗ ನಿಂಗ್ ನೋಡುದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೀಗೆ ಚಲೋ ತಂಗಾಡಿ ಗೆದ್ದ ಬಾಮಗಳ. ಆ ದೇವ್ರ ಆಶೀರ್ವಾದ ನಿನ್ ಮೇಲೆ ಇದ್ದ ಇರ್ತೈತಿ. ಬಾಳ ಆಶೀರ್ವಾದ ಮಾಡಬೇಡಪ್ಪ ದೇವ್ರಿ. ಮತ್ತ ಆಮೇಲೆ ರಕ್ಷಿತಾ ಬಿಗ್ ಬಾಸ್ ಮನೆ ಅಂತ ಫಸ್ಟ್ ವೀಕ್ನಾಗ ಹೊರಗ್ ಬಂದ್ಗಿಂದಾಳೆ. ರಕ್ಷಿತಾ ಹೆಂಗಿದ್ರು ಬಿಗ್ ಬಾಸ್ ಕಂಟೆಂಟೆಂಟ್ ಆದಿಪ್ಪ ನೀಗೆ. ನಮಗ್ ಖುಷಿಗ್ ಪೇಡೆ ತಂದಿಯೋ, ಜಾಮೂನ್ ತಂದಿಯೋ ತಿನ್ನಾಕೆ? ರಸಗುಲ್ಲ ತಂದಿದ್ದಾರೆ. ರಸಗುಲ್ಲ ನಮ್ಮೂರಾಗ ಸಿಗ್ತಾವಲ್ಲ, ನಾಕಣೆ ಕೆಂಟೆ. ಇದಕ್ಕಿನ ಕಿಪಿನ ಚಲೋ ಬಿಡ. ಇವತ್ತ ನಮಗ ಕೇಕ್ ತಿನ್ನಿಸ್ತಾಳಕಿ, ಯಾಕಂದ್ರ ಆಕಿಂದ ಬರ್ತಡೇ ಐತಿ. ಕಿಪಿ, ಹುಟ್ಟಿದ ತಪ್ಪಿಗಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತಡೇ. ಈ ವರ್ಷ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಏಟಮ್ಮವ್ವ, ಈ ವರ್ಷ ಕಿಪಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಡಂಗಿಲ್ಲ ಅಂತ. ಕೆಪಿ ಕೀರ್ತಿ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು ಕಂದ. ಭಗವಂತ ನಿನ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. ಮತ್ತೆ ಇನ್ನೊಂದು ಕಿವಿ ಮಾತು ಹೇಳ್ಬೇಕು. ಯಾರೋ ವಿಡಿಯೋ ಮಾಡಾಕಿದ್ರು, ನಿನ್ ಪರ ಮಾತಾಡಿದ್ರು ಅಂತ ತುಂಬಾ ಕೆಟ್ಟದಾಗಿ ಕಮೆಂಟ್ ಬಂದಿದೆ. ಬಟ್ ನಿನ್ ಪರ ನಿತ್ಯ ಮಾತಾಡಿದವರು ನಾವ್ಯಾರು ಕೂಡ ನಿನ್ನ ಒಳ್ಳೇದನ್ನ ಬಯಸ್ತೀವಿ ಹೊರತು ಅದು ಬಿಟ್ಟು ಕೆಟ್ಟದ್ ಬಯಸಲ್ಲ. ಮತ್ತೆ ಬೇರೆಯವ್ರ ತರ ಬಕೆಟ್ ಹಿಡಿಯಕ್ ನಮಗ್ ಬರಲ್ಲ. ನಿನ್ನಿಂದ ನಮ್ಗೆ ಫಾಲೋವರ್ಸ್ ಬೇಡ, ಏನು ಬೇಡ. ನೀನ್ ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಇಡೀ ನಮ್ಮ ಕರ್ನಾಟಕದ ಕ್ರಶ್ ಆಗಿರುವಂತ ನಮ್ಮ ಕಿಪ್ಪೆ ಕೀರ್ತಿ ಅವ್ರದ್ದು ಬರ್ಡೇ ಇದೆ. ದಯಮಾಡಿ ಪಾಪ ಎಲ್ಲ ಹುಡುಗಿಗೆ ಬರ್ಡೇ ವಿಶಸ್ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಇತ್ತೀಚೆಗೆ ಕೆಲವೊಂದು ಶೆಡೆಗಳಿಂದ ತುಂಬಾನೇ ಬೇಜಾರಾಗಿದೆ ಪಾಪ ಅವಳಿಗೆ. ಲೈಫಲ್ಲಿ ಹುಡುಗ ಒಬ್ಬನೇ ಕೃಷ್ಣ ಸದ್ಯಕ್ಕೆ ಪ್ರೆಸೆಂಟ್ ಜೊತೆ ನಿಂತ್ಕೊಂಡು ಮನೇಲಿ ಇರ್ಸ್ಕೊಂಡು ಏನೋ ಕಷ್ಟ ಸುಖ ನೋಡ್ತಾ ಇದ್ದಾನೆ. ಒಳ್ಳೆ ಸಿಸ್ಟರ್ ಭಾವನೆಯಲ್ಲಿ ಇದ್ದಾನೆ ಅವನು, ಆಯ್ತಾ? ಅವರು ಅಷ್ಟೇನೆ ಒಳ್ಳೆ ಫ್ರೆಂಡ್ಸ್ ಅಲ್ಲಿ ಇದ್ದಾರೆ. ಅದನ್ನ ಬಿಟ್ಟು ತಪ್ಪಾಗಿ ಏನೇನೋ ತಪ್ಪು ಕಲ್ಪನೆ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಬೇವರ್ಸಿ ಜನಗಳೇ ಅಂತ ಕೆಲವೊಂದು ಮಾತ್ರ ಮಂದಿಗೆ ಹೇಳ್ತೀನಿ. ಯಾಕೆಂದ್ರೆ ಅವನ ಬಗ್ಗೆ ತಪ್ಪಾಗಿ ಮಾತಾಡಿರೋರು ಇದ್ದಾರೆ. ಅದಕ್ಕೋಸ್ಕರ ಹಂಗಂತ ನಾನು ಕೃಷ್ಣನ ಹಟ್ಟಕ್ಕೇರಿ ಕೂರಿಸ್ತಾ ಇಲ್ಲ. ಒಂದು ಹೆಣ್ಣು ಮಗುಗೆ ಏನು ಸ್ಥಾನ ಕೊಡ್ಬೇಕು ಅನ್ನೋದನ್ನ ಒಂದು ಅಕ್ಕ ತಂಗಿಯರ ಜೊತೆನಲ್ಲಿ ಹುಟ್ಟಿರೋದಕ್ಕೆ ಹುಡುಗ ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಹುಡುಗನ ಬಗ್ಗೆ ಒಂದೆರಡು ಮಾತಾಡ್ತಿದ್ದೀನಿ ಹೊರತು ನನ್ಗೆ ಯಾರನ್ನ ಇಲ್ಲಿ ಹಟ್ಟಕ್ಕೆ ಏರಿಸಿ ಮಾತಾಡಿ ಅಭ್ಯಾಸ ಇಲ್ಲ. ನಂದೇನಿದ್ರು ಡೈರೆಕ್ಟ್ ಶೂಟ್. ಓಕೆ, ಇಷ್ಟ ಇದ್ರೆ ನೋಡ್ಬೋದು. ಕಷ್ಟ ಆದ್ರೆ ಐಡಿ ಮೇಲೆ ತಳ್ಬಿಟ್ಟು ಹೋಗ್ತಾ ಇರ್ಬೋದು. ಬೇರೆಯವ್ರು ಬರ್ತಾರೆ ಎಂಟರ್ಟೈನ್ಮೆಂಟ್ ಮಾಡೋರು. ಚಾಯ್ಸಸ್ ಇವೆ ನನ್ನನ್ನು ಫಾಲೋ ಮಾಡೋದು ಬಿಡೋದು. ಬಟ್ ನಾನು ಅನ್ಕೊಂಡಿರೋ ಪ್ರಕಾರ ಏನ್ ಗೊತ್ತಾ, ಬಕೆಟ್ ಹಿಡಿದ್ರೆ ಮಾತ್ರ ಬೇಗ ಬೆಳೀತಾರೆ, ಫಾಲೋವರ್ಸ್ ಆಗ್ತಾರೆ. ಅದೇ ನಮ್ ತರ ಕಡಕ್ಕಾಗಿ ನಿಯತ್ತಾಗಿ ಮಾತಾಡೋರು ಫಾಲೋವರ್ಸ್ ಆಗಲ್ಲ. ರಿಟರ್ನ್ ನಮ್ನೇ ಫಾಲೋ ಮಾಡಿ ನಮ್ಗೆ ಕೆಟ್ಟ ಕಮೆಂಟ್ ಹಾಕುವಂತ ಜನಗಳಿದ್ದಾರೆ. ಕಿಪಿ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದೆ ಗೇಸ್ ಅಂತ. ಹೌದು, ನನ್ಗೊಂದ್ ಸ್ವಲ್ಪ ಡೌಟ್ಸ್ ಇದೆ. ಎಲ್ಲ ಬರೋಕ್ ಚೆನ್ನಾಗೇ ಬರ್ತಾರೆ ಹುಡುಗರು ಹೇಳ್ತಾರೆ. ಅದೇನ್ ಗೇಗಳು ತರ ಆಡ್ತಾರಲ್ಲ ಅಲ್ವಾ? ಯಾಕ್ರೋ ಗೇಗಳು ಆಗ್ತೀರಾ? ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಒಬ್ಬನೇ ಮಗ ಅಂತ ಜನ್ಮ ಕೊಟ್ಟಿರ್ತಾರೆ ಕಣ್ರು. ಗೇಗಳು ಆಗ್ಬೇಡಿ ಕಣ್ರು. ನೀವು ಇವಾಗ ಒಂದು ಗಂಡಸು ಅನಿಸ್ಕೊಂಡು 4-6 ಜನ ಮುಂದೆಗಡೆ ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ಅಭಿಮಾನಿಗಳೇ, ಈ ದಿನ ನನ್ನ ಹಾರ್ಟ್ ಬೀಟ್ ಆದಂತಹ ಕಿಪ್ಪಿ ಕೀರ್ತಿ ಅವರ ಹುಟ್ಟುಹಬ್ಬ. ಕಿಪ್ಪಿ ಕೀರ್ತಿ ಅವರ ವ್ಯಕ್ತಿತ್ವ ಹೇಗೆ ಅಂದ್ರೆ, ತಾನು ಬೆಳೆದು ತನ್ನವರು ಬೆಳೆಸುವಂತ ಗುಣ ಹೊಂದಿದ್ದಾರೆ. ಹೇಳ್ಬೇಕಂದ್ರೆ ಅವ್ರಿಗೆ ನಾನು ಬಿಗ್ಗ ಅಭಿಮಾನಿ. ಯಾಕಂದ್ರೆ ಅವರ ಆತ್ಮವಿಶ್ವಾಸ ಮತ್ತು ಆಟಿಟ್ಯೂಡ್ಗೆ ನಾನು ಇದಾಗಿದ್ದೀನಿ. ಏನೋ ಈ ದಿನಗಳಲ್ಲಿ ಅವ್ರ ಟೈಮ್ ಸಹ ಸರಿ ಇಲ್ಲ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವ್ರ ಟೈಮ್ ಸರಿ ಹೋಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಅವರಿಗೆ, ಕಿಪ್ಪಿ ಕೀರ್ತಿ ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ಕಿಪ್ಪಿ ಕೀರ್ತಿ ಅವರಿಗೆ ಪ್ರಪೋಸ್ ಮಾಡ್ತಾ ಇದ್ದೀವಿ. ಐ ವಾಂಟ್ ಟು ಮೇರಿ ಕಿಪ್ಪಿ ಕೀರ್ತಿ ಅವರೇ.
ನಿಮ್ಮನ್ನ ಯಾರು ಕೈ ಬಿಟ್ರು ಈ ಮುತ್ತು ಹನುಮಕ್ಕ ಕೈ ಬಿಡಲ್ಲ. ತುಮಕೂರು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ. ಜೀವನದಲ್ಲಿ ಏನೇ ಬಂದರೂ ಫೇಸ್ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ. ಹೇಳ್ಬೇಕಾದ್ರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಆ ಭಗವಂತ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನಾನು ನಿಮ್ಮ ಮುತ್ತು ಹನುಮಕ್ಕ, ತುಮಕೂರು. ಈಗ 8:30 ಸಾಯಂಕಾಲ ಮೊಬೈಲ್ ನೋಡ್ಕೊಂಡು ಕೂತಿದ್ದೀರಾ, ಇಲ್ಲಿ ಊಟಕ್ಕೆ ಹೋಗಿದ್ದೀರಾ? ಫಸ್ಟ್ ಊಟ ಮಾಡ್ರು, ಆಮೇಲೆ ಮೊಬೈಲ್ ನೋಡ್ರು. ಅರ್ಥ ಆಯ್ತಾ? ಹೋಗ್ರ ಊಟ ಮಾಡ್ರು. ನಾನು ಇನ್ನೊಂದು ಹೇಳೋದು ಮಾಡ್ಬಿಟ್ಟೆ. ನಿನ್ನೆ ಮಾಡಿದ್ದು ಮಟನ್ ಸಾರು ಐತಿನ್ನ, ಈಗ ಹೋಗಿ ಬಾರಿಸ್ತೀನಿ. ಧಮಕ ಸೂಪರ್ ಆಗೈತೆ. ತಂಗ್ಳು ಸಾರು ತಿಂತಾದ್ರಿಂದ ಚೆನ್ನಾಗಿರ್ತದೆ. ಹೆಂಗಿದ್ದೀನಿ? ರೇಂಬೋ ರಜನಿಕಾಂತ್. ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದೋನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯ, ಆಗ ಸಮಾಧಾನ ಆಗುತ್ತೆ. ಬೈದವನೇ ನುಡಿತಾನೆ ಜಾಸ್ತಿ ದಿನ, ನೀನು ಹೋಗ್ತೀಯ ತಾನೆ ಅಷ್ಟೇ. ಹಾಯ್ ಜನರೇ, ನಾನು ನಿಮ್ಮ ಪ್ರೀತಿಯ ಕಿಪ್ಪಿ ಕೀರ್ತಿ. ಯಾರ್ಯಾರು ನನ್ನ ಬರ್ತಡೇಗೆ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಬಟ್ ಈ ವರ್ಷ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ನಿಮಗೆ ಗೊತ್ತು ಕಾರಣ ಏನು ಎಂತ ಅಂತ. ತುಂಬ ಜನ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅಕ್ಕ ನೀವು ಯಾಕೆ ರೀಲ್ಸ್ ಮಾಡ್ತಾ ಇಲ್ಲ, ಅಕ್ಕ ನೀವು ಯಾಕೆ ಪೋಸ್ಟ್ ಮಾಡ್ತಾ ಇಲ್ಲ, ಮಾಡಿ ಅಕ್ಕ ಅದು ಇದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಯಾರೇ ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿರೋರಿಗೂ ತುಂಬ ಹೃದಯ ಧನ್ಯವಾದಗಳು. ಈ ವರ್ಷ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಕಾರಣ ನಿಮಗೆ ಗೊತ್ತು, ತುಂಬ ಬೇಜಾರಾಗ್ತಿದೆ. ನಾನು ಈ ವರ್ಷ ತುಂಬ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಒಳ್ಳೆ ಕೆಲಸಗಳು ಮಾಡಬೇಕು ಏನೇನೋ ಅಂದ್ಕೊಂಡಿದ್ದೆ, ಯಾವುದೂ ಆಗಿಲ್ಲ. ಇನ್ನು ಮುಂದೆ ಆದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಬೇಜಾರಾಗ್ತಿದೆ. ನನ್ನ ಜೀವನದಲ್ಲಿ ಈ ಥರ ಎಲ್ಲ ಘಟನೆಗಳು ನಡೀತಾ ಇದೆ, ಹಿಂಗೆ ಹಂಗೆ ಅಂತ. ಏನು ಮಾಡೋಕ್ಕೂ ಆಗಲ್ಲ. ಈ ಬಿಗ್ ಬಾಸ್ ಒಳಗ ಯಾರ್ಯಾರು ಬರಾಕತ್ತಾರು, ಏನು ಸುದ್ದಿ? ಮಂದಿ ಅನ್ಕೊಂಡಿದ್ದವ್ರ ಬ್ಯಾರೆ ಯಾರೋ ಬರ್ತಾರಂತೇಳಿ ಇಲ್ಲಿ ಬರಾಕತ್ತವ್ರ ಬ್ಯಾರೆದವ್ರ. ಇವ್ರ ಹೆಸರ ರಕ್ಷಿತಾ ಅಂತ ನೋಡ್ರಿ. ಅಕ್ಕಾಗ ಬರೋಬ್ಬರಿ ಕನ್ನಡನ ಮಾತಾಡಕ ಬರಂಗಿಲ್ಲ. ಅಲ್ಲಿ 17-18 ಮಂದಿ ಇರ್ತಾರ. ಗಲ್ 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 ಅಂತ ಬಾಯಿ ಮಾಡೋದಿರ್ತದ. ಅಕ್ಕ ಏನು ಮಾತಾಡ್ತಾಳೋ ಏನು ಸುದ್ದಿಯೋ ಕನ್ನಡದಾಗ ನಮಗಂತೂ ಗೊತ್ತಿಲ್ಲ. ಇನ್ನ ಯಾರ್ಯಾರು ಬರ್ತಾರೋ ಆ ದೇವ್ರಿಗೆ ಗೊತ್ತ. ಎಂತವ್ರಿಗೆ ಕರ್ಕೊಂಡ್ ಬರಾಕತ್ತಾರೋ ಏನು ಸುದ್ದಿಯೋ.